ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ನಿಮ್ಮ 9ನೇ ತರಗತಿಯ ಗದ್ಯಪಾಠ 8 ಭೀಷ್ಮ ಪ್ರತಿಜ್ಞೆ ಎಂತಕ್ಕಂತಹ ಪಾಠದ ಪ್ರಶ್ನೋತ್ತರಗಳ ಭಾಗವನ್ನು ನೋಡೋಣ. ಈ ಹಿಂದಿನ ತರಗತಿಯಲ್ಲಿ ಪಾಠವನ್ನು ಸಂಪೂರ್ಣವಾಗಿ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಈಗ ಅದರ ಪ್ರಶ್ನೋತ್ತರ ಭಾಗವನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದದನ್ನು 5 ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದೇನು ನೋಡ್ರಿ, ಶಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು ಎನ್ನುವಂಥದ್ದು. ಇದು ಸರಿಯಾದ ಉತ್ತರ ಅಂದರೆ ಯಮುನಾ. ಶಂತನು ಏನು ಮಾಡ್ತಾನೆ, ಸತ್ಯವತಿಯನ್ನು ಯಮುನಾ ನದಿ ತೀರದಲ್ಲಿ ಭೇಟಿಯಾಗ್ತಾನೆ. ಎರಡನೇದು, ದೇವರತನು ಪ್ರತಿಜ್ಞೆ ಮಾಡಿದ್ದು ಡ್ಯಾಶ್ ಅವರ ಆಸೆ ತಣಿಸಲು. ಯಾರ ಆಸೆ ತಣಿಸಲು ಅಂತಂದರೆ ದಾಶರಾಜನ ಆಸೆ ತಣಿಸಲು. ಮೂರನೇದು, AR ಕೃಷ್ಣಶಾಸ್ತ್ರಿ ಅವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಅನ್ನುವಂಥದ್ದು. ಯಾವ ಕೃತಿ ಅಂತಂದ್ರೆ ಅದು ಬಂಕಿಂಚಂದ್ರ ಎನ್ನುವಂತಹ ಕೃತಿಗೆ. ಬಿಟ್ಟ ಸ್ಥಳ ಮುಗೀತು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿರುವಂತಹ ಪ್ರಶ್ನೆಗಳನ್ನು ಬಿಟ್ಟ ಸ್ಥಳ ಮುಗೀತು. ಈಗ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಮೊದಲೇ ಪ್ರಶ್ನೆ, ಶಂತನು ಯಾವ ರಾಜ್ಯದ ರಾಜನಾಗಿದ್ದನು? ಉತ್ತರವನ್ನು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ಶಂತನು ಹಸ್ತಿನಾಪುರ ರಾಜ್ಯದ ರಾಜನಾಗಿದ್ದನು. ಅಥವಾ ಶಂತನು ಹಸ್ತಿನಾಪುರದ ರಾಜನಾಗಿದ್ದನು. ಎರಡನೇದು, ಭೀಷ್ಮನ ಪೂರ್ವದ ಹೆಸರೆನ್ನುವಂತಿದೆ. ಅಂದರೆ ಮೊದಲನೇ ಹೆಸರು ಭೀಷ್ಮನ ಪೂರ್ವದ ಹೆಸರು ದೇವರಥ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಬರ್ಕೊಳ್ರಿ. ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು ಅಂತಿದೆ. ಉತ್ತರವನ್ನು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಶಂತನು ಧರ್ಮಾತ್ಮ ಮತ್ತು ಸತ್ಯವಂತನೆಂದು ಹೆಸರುವಾಸಿಯಾಗಿದ್ದನು. ನಾಲ್ಕನೇ ಪ್ರಶ್ನೆ, ದೇವರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು ಅಂತಿದೆ. ಉತ್ತರವನ್ನು ಬರ್ಕೊಳ್ಳಿ. ದೇವರತನು ತನ್ನ ತಂದೆಯ ಚಿಂತನೆಯ ಕಾರಣವನ್ನು ವೃದ್ಧ ಮಂತ್ರಿಯಿಂದ ತಿಳಿದುಕೊಂಡನು. ಇನ್ನು ಐದನೇ ಪ್ರಶ್ನೆ, ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರೇನು ಅಂತಿದೆ. ಉತ್ತರವನ್ನು ಬರ್ಕೊಳ್ಳಿ. ಶಂತನು ಮದುವೆಯಾಗಲು ಬಯಸಿದ ಬೆಸ್ತರ ಮಗಳ ಹೆಸರು ಸತ್ಯವತಿ. ಆರನೇ ಪ್ರಶ್ನೆ, ಶಂತನುವು ಭೀಷ್ಮನನ್ನು ಏನೆಂದು ಹರಿಸಿದನು. ಉತ್ತರವನ್ನು ಬರ್ಕೊಳ್ಳಿ. ಶಂತನುವು ಭೀಷ್ಮನನ್ನು ನೀನು ಸ್ವಚ್ಛಂದ ಮರಣನಾಗು, ನೀನಾಗಿ ಸಾವನ್ನು ಬಯಸುವವರೆಗೂ ನಿನಗೆ ಸಾವು ಬರದೇ ಇರಲಿ. ಇನ್ನೊಂದು ಅಲ್ಲಿ ಕ್ಲೋಸ್ ಮಾಡ್ರಿ. ನಿನಗೆ ಸಾವು ಬರದೇ ಇರಲಿ ಎಂದು ಹರಸಿದನು. ಇಲ್ಲಿಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮುಗಿತು. ಈಗ 3-4 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ. ಒಂದನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣ ವಿಶೇಷತೆಗಳೇನು ಅಂತಿದೆ. ಉತ್ತರವನ್ನು ನಾನು ಪುಸ್ತಕದಲ್ಲಿ ನಿಮಗೆ ಮಾರ್ಕ್ ಮಾಡಿಸ್ತೀನಿ. ಏನಂತ ನೋಡೋಣ ಬನ್ನಿ. ಒಂದನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿಂದ ಪ್ರಾರಂಭಿಸಿ. ಮೊದಲೇ ಒಂದು ಪುಟ ಸಂಖ್ಯೆ 61 ಮೊದಲೇ ಪ್ಯಾರ. ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು. ಅವನು ನೋಡುವುದಕ್ಕೆ ಚಂದ್ರನಂತೆ ಸುಂದರನಾಗಿದ್ದರೂ ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆ ಇದ್ದನು.
ಕೋಪ ಬಂದಾಗ ಯಮನಂತಿದ್ದರೂ ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು. ಇಲ್ಲಿಯವರೆಗೆ ಇದು 1ನೇ ಪ್ರಶ್ನೆಗೆ ಉತ್ತರವಾಗಿತ್ತು. 2ನೇ ಪ್ರಶ್ನೆ ಗಮನಿಸ್ರಿ. ಶಂತನು ದೇವರತನನ್ನು ಹಸ್ತಿನಾಪುರದ ಯುವರಾಜನಾಗಿ ಏಕೆ ಮಾಡಿದನು ಅಂತಿದೆ. ಇದಕ್ಕೆ ಉತ್ತರವನ್ನು ಬರ್ಕೊಳ್ಳಿ. 2ನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ, ಮೊದಲೇ ಪ್ಯಾರ ಲಾಸ್ಟ್ ಬಟ್ ಥರ್ಡ್ ಲೈನ್ ಇಲ್ಲೇನಿದೆ ನೋಡ್ರಿ, ದೇವರತನು ಅಂತಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿರಿ. 2ನೇ ಉತ್ತರ ಇದು. ದೇವರತನು ಅಂದರೆ ಭೀಷ್ಮ ಅಂತ ಅರ್ಥ. ದೇವರತನು ತಂದೆಯಂತೆಯೇ ರೂಪವಂತನಾಗಿ ನಡೆನುಡಿಗಳಲ್ಲಿ ಅವನನ್ನೇ ಹೋಲುತ್ತಾ ಅವನಂತೆಯೇ ವಿದ್ಯಾವಂತನು, ಶಸ್ತ್ರಾಸ್ತ್ರ ನಿಪುಣನು, ಬಲಶಾಲಿಯೂ ಸತ್ವಶಾಲಿಯೂ ಆದನು. ಆಗ ಅವನನ್ನು ಶಂತನುವು ಯುವರಾಜನಾಗಿ ಮಾಡಿದನು. ಇಲ್ಲಿವರೆಗೆ 2ನೇದಿದು. ಇನ್ನು 3ನೇ ಪ್ರಶ್ನೆ ನೋಡೋಣ ಬನ್ನಿ. 3ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಶಂತನು ಮತ್ತು ಬೆಸ್ತರ ಹುಡುಗಿಯ ಜೊತೆ ನಡೆದ ಸಂಭಾಷಣೆ ಏನು ಅಂತಿದೆ. ಉತ್ತರವನ್ನು ಬರ್ಕೊಳ್ಳಿ. 3ನೇ ಪ್ರಶ್ನೆಗೆ ಉತ್ತರ ಅಂತಂದರೆ ಪೇಜ್ ನಂಬರ್ 61, 2ನೇ ಪ್ಯಾರ ಇದು. ಹೌದಾ? 2ನೇ ಪ್ಯಾರದಲ್ಲಿ ಎಲ್ಲಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ದಿವ್ಯ ಸುಂದರಿಯಾಗಿದ್ದ ಅಂತಿದೆ. ಇಲ್ಲೇನು ಮಾಡ್ತೀರಾ, ದಿವ್ಯ ಸುಂದರಿಯಾಗಿದ್ದ ಮುಂಚೆ ಶಂತನುವು ಅಂತ ಬರ್ಕೊಳ್ಳಿ. ಶಂತನುವು ದಿವ್ಯ ಸುಂದರಿಯಾಗಿದ್ದ ಒಬ್ಬ ಬೆಸ್ತರ ಹುಡುಗಿಯನ್ನು ಕಂಡು, ನೀನು ಯಾರು, ಇಲ್ಲಿ ಏನು ಮಾಡುತ್ತಿರುವೆ ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಅವಳು, ನಾನು ಬೆಸ್ತರ ಅರಸನ ಮಗಳು, ಧರ್ಮಾರ್ಥವಾಗಿ ದೋಣಿ ನಡೆಸುತ್ತೇನೆ, ಇದು ನಮ್ಮ ತಂದೆ ನನಗೆ ವಹಿಸಿಕೊಟ್ಟಿರುವ ಕೆಲಸ ಎಂದಳು. ಹೌದಾ? ಇದ್ರ ಮುಂದೆ ಬರ್ಕೊಳ್ಳಿ. ಇದು ಶಂತನು ಮತ್ತು ಬೆಸ್ತರ ಹುಡುಗಿಯ ನಡುವೆ ನಡೆದ ಸಂಭಾಷಣೆ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 4ನೇ ಪ್ರಶ್ನೆ, ಶಂತನು ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿದಾಗ ಬೆಸ್ತರವನು ಏನೆಂದು ಹೇಳಿದನು ಅಂತಿದೆ. ಇದಕ್ಕೆ ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ. 4ನೇ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಪೇಜ್ ನಂಬರ್ 61 ಇರ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಅವನು ಅಂತಿದೆ. ಹೌದಾ? ಯಾವುದಿದು? ಅವನು ಅಂತಿದೆ. ಅದಕ್ಕಿಂತ ಮುಂಚೆ ಏನು ಬರ್ಕೊಳ್ಳಿ ಅಂತಂದರೆ ಶಂತನು ಮಗಳನ್ನು ಮದುವೆ ಮಾಡಿಕೊಡಿ ಎಂದಾಗ ಇಲ್ಲಿ ಅವನು ತೆಗೆದು ಬೆಸ್ತರವನು ಅಂತ ಹಾಕೊಳ್ಳಿ. ಬೆಸ್ತರವನು ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಮಹಾರಾಜ ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಡಬೇಕು. ನೀನು ಅವಳನ್ನು ನಿನ್ನ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆಯಾದರೆ ಪರಮ ಸಂತೋಷ. ನಿನಗೆ ಸದೃಶನಾದ ವರನು ಮತ್ತಾರು ಸಿಕ್ಕಿಯಾನು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ, ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು. ಮುಂದೆ ಸ್ವಲ್ಪ ಬರ್ಕೊಡ್ರಿ. ಆಗಬಹುದಾದ್ಮೇಲೆ ಸ್ವಲ್ಪ ಮುಂದೆ ಬರ್ಕೊಡ್ರಿ. ನೀನು ಸತ್ಯವಂತ ಆಡಿದ ಮಾತನ್ನು ನಡೆಸುತ್ತೀಯೇ ಎಂದನು. ನೀನು ಸತ್ಯವಂತ ಆಡಿದ ಮಾತನ್ನು ನಡೆಸುತ್ತೀಯೇ ಎಂದನು. ಓಕೆ, ಎಂದನು. ಇಷ್ಟು ಬರ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಬೆಸ್ತರವನು ಶಂತನುನನ್ನು ಏನೆಂದು ಕೋರಿದನು ಅಂತ ಇದೆ 5ನೇ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ. ಶಂತನುವು ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. 5ನೇ ಪ್ರಶ್ನೆಗೆ ಉತ್ತರ ಇಲ್ಲಿಂದ. ಶಂತನುವು ನಿನ್ನ ಅಪೇಕ್ಷೆ ಏನೆಂದು ಮೊದಲು ತಿಳಿಸಿದರೆ ಆಮೇಲೆ ಯೋಚಿಸುತ್ತೇನೆ. ಒಪ್ಪತಕ್ಕುದಾದರೆ ಒಪ್ಪುತ್ತೇನೆ, ಅಲ್ಲದ್ದಾದರೆ ಇಲ್ಲ ಎನ್ನಲು ದಾಸರಾಜನು, ಮಹಾರಾಜ, ನಿನಗೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲಾನಂತರ ರಾಜನಾಗಬೇಕು, ಇದೇ ನನ್ನ ಕೋರಿಕೆ ಎಂದನು. ಇಲ್ಲಿವರೆಗೆ 5ನೇ ಒಂದು ಪ್ರಶ್ನೆಗೆ ಉತ್ತರವಾಗಿರ್ತದೆ. ಇನ್ನು ಮುಂದೆಂದು 6ನೇ ಪ್ರಶ್ನೆ, ಚಿಂತಾಮಗ್ನಾಗಿದ್ದ ಶಂತನುವನ್ನು ದೇವರತನು ಏನೆಂದು ಕೇಳಿದನು ಅಂತ ಇದೆ. ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ 6ನೇ ಪ್ರಶ್ನೆಗೆ ಉತ್ತರ ಪೇಜ್ ನಂಬರ್ 62, ಮೊದಲೇ ಪ್ಯಾರ. ಈಗಾಗಲೇ ನಾವು ಏನು ಮುಗಿಸಿದ್ವಲ್ಲ ಅಲ್ಲಿಂದನೇ. ಸೊ ಇಲ್ಲಿ ನೋಡಿ, ಚಿಂತಾಮಗ್ನಾಗಿದ್ದ ಅಂತ ಇದೆ. ಹೌದಾ? ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಚಿಂತಾಮಗ್ನಾಗಿದ್ದ ತಂದೆಯನ್ನು ಕಂಡು ದೇವರತನು, ಅಪ್ಪ, ನಿನಗೆ ಎಲ್ಲವೂ ಕ್ಷೇಮವಾಗಿದೆ, ರಾಜರು ವಿಧೇಯರಾಗಿದ್ದಾರೆ, ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯೇ, ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು. ಇಲ್ಲಿವರೆಗೆ ಇರುತ್ತೆ 6ನೇ ಪ್ರಶ್ನೆಗೆ ಉತ್ತರ.
ಇನ್ನು ಮುಂದೆ 7ನೇ ಪ್ರಶ್ನೆ ನೋಡೋಣ ಬನ್ನಿ. 7ನೇ ಪ್ರಶ್ನೆ ನೋಡಿ, ಶಂತನು ದೇವರತನಿಗೆ ತನ್ನ ಚಿಂತನೆಗೆ ಕಾರಣ ಏನೆಂದು ತಿಳಿಸಿದನು ಅಂತಿದೆ. ಇದಕ್ಕೆ ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ. ಈ 7ನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ ಪೇಜ್ ನಂಬರ್ 62, ಅದೇ ಪ್ಯಾರಾ ಆಗಲ್ಲ ನಾವು ನೋಡಿದ್ವಲ್ಲ ಅಲ್ಲಿ. ಇಲ್ಲಿ ಎಲ್ಲಿಂದ ಅಂತಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀನು ಎಲ್ಲಾದರೂ ಕ್ಷೇಮವಾಗಿರುವಂಥ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಇದಕ್ಕಿಂತ ಮುಂಚೆ ಬರ್ಕೊಳ್ಳಿ. 7ನೇ ಪ್ರಶ್ನೆಗೆ ಉತ್ತರ ಇದು ಶಂತನುವು ದೇವರತನನ್ನು ಕುರಿತು, ಶಂತನುವು ದೇವರತನನ್ನು ಕುರಿತು ಅಂತ ಸ್ಟಾರ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಮಾಡಿರಿ. ನೀನು ಎಲ್ಲಾದರೂ ಕ್ಷೇಮವಾಗಿರಬಹುದು, ಆದರೆ ಒಬ್ಬ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ. ನೀನು ಶೂರ, ಅವಮರ್ಯಾದೆಯನ್ನು ಸಹಿಸದವನು, 3 ಹೊತ್ತು ಶಸ್ತ್ರಗಳಲ್ಲಿಯೇ ಕೈ ಇಟ್ಟುಕೊಂಡಿರುವವನು, ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ. ಆದ್ದರಿಂದ ನೀನೇನಾದರೂ ಶಾಂತನಾಗಿ ಬಿಟ್ಟರೆ ಏನು ಗತಿ ಎಂದು ಕಳವಳಕ್ಕೆ ಸಿಕ್ಕಿದ್ದೇನೆ. ಇದೇ ಮಗು ನನ್ನ ಚಿಂತೆಗೆ ಕಾರಣ ಎಂದು ಹೇಳಿದನು ಅಥವಾ ಉತ್ತರ ಕೊಟ್ಟನು. ಇಲ್ಲಿವರೆಗೆ 7ನೇ ಪ್ರಶ್ನೆಗೆ ಉತ್ತರ ಇದು. ವಿದ್ಯಾರ್ಥಿಗಳ 8ನೇ ಪ್ರಶ್ನೆ ನೋಡಿ, ದಾಸರಾಜನು ದೇವರತನನ್ನು ಉದ್ದೇಶಿಸಿ ಏನು ಹೇಳಿದನು ಅಂತಿದೆ. ಇದಕ್ಕೆ ಉತ್ತರವನ್ನು ಮಾರ್ಕ್ ಮಾಡ್ಕೊಳ್ಳಿ. 8ನೇ ಪ್ರಶ್ನೆಗೆ ಉತ್ತರ ವಿದ್ಯಾರ್ಥಿಗಳೇ ಇಲ್ಲಿಂದ ಬರೀ ದೇವರತನನ್ನು ಕುರಿತು ಅಂತೈತಿ. ಮುಂಚೆ ದಾಸರಾಜ ಅಂತ ಬರ್ಕೊಳ್ಳಿ. ದಾಸರಾಜನು ದೇವರತನನ್ನು ಕುರಿತು, ಅಯ್ಯ, ಶಂತನುವಿನ ಪುತ್ರ ಶ್ರೇಷ್ಠನಾದ ನೀನೇ ಆತನ ವಿಚಾರವಾಗಿ ಮಾತನಾಡಲು ಅಧಿಕಾರವುಳ್ಳವನು. ನಿನ್ನಲ್ಲಿ ಅರಿಕೆ ಮಾಡಬೇಕಾದ ಒಂದು ಮಾತಿದೆ. ಅದೇನೆಂದರೆ, ಇಂಥ ಶ್ಲಾಘ್ಯವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರೇ ಆದರೂ ಪಶ್ಚಾತ್ತಾಪ ಪಡಬೇಕಾಗುವುದು. ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ. ಆದರೆ ಹೆಣ್ಣಿನ ತಂದೆಯಾದ್ದರಿಂದ ಒಂದು ವಿಷಯವನ್ನು ಹೇಳಬೇಕೆನ್ನಿಸುತ್ತದೆ. ಮುಂದೆ ಇದು ದೊಡ್ಡ ಹಗತನಕ್ಕೆ ಕಾರಣವಾದೀತೇನೋ ಎಂಬುದೊಂದೇ ನನಗೆ ಹೆದರಿಕೆ. ನಿನಗೆ ಯಾರ ಮೇಲಾದರೂ ಕೋಪ ಬಂದಿತೆಂದರೆ ಅವನು ಸುಖವಾಗಿ ಬಾಳಲಾರ. ಕೊಟ್ಟು ತಂದು ಮಾಡುವುದರಲ್ಲಿ ಇದೊಂದೇ ನನಗೆ ಕಾಣುವ ದೋಷ, ಇನ್ನೇನೂ ಇಲ್ಲ ಎಂದನು. ಇಲ್ಲಿವರೆಗೆ 8ನೇ ಪ್ರಶ್ನೆಗೆ ಉತ್ತರ ಇಲ್ಲಿವರೆಗೆ ಇದೆ ನೋಡಿ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. 9ನೇ ಪ್ರಶ್ನೆ, ದಾಸರಾಜನು ದೇವರತನನ್ನು 2ನೇ ಬಾರಿ ಏನೆಂದು ಕೋರಿದನು ಅಂತಿದೆ. ಇದಕ್ಕೆ ಉತ್ತರವನ್ನು ಬರ್ಕೊಳ್ಳಿ. ಈ 9ನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 63. ಆಗಲೇ ಏನು ನೋಡ್ತಿದ್ದು ಅದೇ ಪ್ಯಾರ, ಇಲ್ಲಿ ರಾಜ್ಯ ವಿಚಾರದಲ್ಲಿ ಅಂತಿದೆ. ಹೌದಾ? ಇದಕ್ಕಿಂತ ಮುಂಚೆ ಬರ್ಕೊಳ್ಳಿ. ದಾಸರಾಜನು ದೇವರತನನ್ನು 2ನೇ ಬಾರಿ ಅಂತ ಬರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿರಿ. ರಾಜ್ಯ ವಿಚಾರದಲ್ಲಿ ಇಷ್ಟು ಕಠಿಣವಾದ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡಿಸುವುದಕ್ಕೂ ಈ ಹೆಣ್ಣನ್ನು ಕೊಡಿಸುವುದಕ್ಕೂ ಧರ್ಮಾತ್ಮನಾದ ನೀನು ಅಧಿಕಾರವುಳ್ಳವನಾಗಿದ್ದೀಯೇ. ಆದರೆ ಇನ್ನೊಂದು ಮಾತಿದೆ, ಹೆಣ್ಣಿನ ತಂದೆ ಅದನ್ನು ಆಡುವುದು ಸ್ವಭಾವ. ರಾಜರ ಮುಂದೆ ಈಗ ನೀನು ಮಾಡಿದ ಪ್ರತಿಜ್ಞೆ ನಿನಗೆ ಅನುರೂಪವಾದದ್ದೆಯೇ, ಅದು ನಡೆಯುತ್ತದೆ, ಅದರಲ್ಲೇನೂ ಸಂಶಯವಿಲ್ಲ. ಆದರೆ ನಿನ್ನ ಮಗ ಸುಮ್ಮನಿರುತ್ತಾನೋ ಆ ವಿಚಾರದಲ್ಲಿ ನನಗೆ ಸಂಶಯ ಎಂದನು. ಇಲ್ಲಿವರೆಗೆ ಇದು 9ನೇ ಉತ್ತರವಾಗಿರ್ತದೆ. ಇನ್ನು ಕೊನೆಯದು 10ನೇ ಪ್ರಶ್ನೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. 10ನೇ ಪ್ರಶ್ನೆ ನೋಡಿ, ದೇವರತನು ದಾಸರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವವು ಅಂತಿದೆ. ದೇವರತನು ದಾಸರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವವು. ಇದಕ್ಕೆ ಉತ್ತರ ನೋಡೋಣ ಬನ್ನಿ. ಕೊನೆ ಪ್ರಶ್ನೆಗೆ ಉತ್ತರ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ. ದೇವರತನು ದಾಸರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವು ಅಂತಿದೆ. ಹೀಗೆ ಬರ್ಕೊಳ್ಳಿ. ಮೊದಲ ಪ್ರತಿಜ್ಞೆ ಅಂತ ಬರ್ಕೊಳ್ಳಿ, ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ, ಇದು ಸತ್ಯ. ಇದೇ ಥರ ಇನ್ವರ್ಟೆಡ್ ಕಾಮಾ ಹಾಕಿ ಮೊದಲ ಪ್ರತಿಜ್ಞೆ, ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ, ಇದು ಸತ್ಯ. ಇನ್ನು 2ನೇ ಪ್ರತಿಜ್ಞೆ, ದಾಸರಾಜ ಈ ರಾಜರ ಸಾಕ್ಷಿಯಾಗಿ ಆಡುತ್ತಾ ನನ್ನ ಮಾತನ್ನು ಕೇಳು. ರಾಜ್ಯವನ್ನು ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ, ಮಕ್ಕಳ ಸಂಬಂಧವಾಗಿ ನಿರ್ಧಾರ ಮಾಡಿದ್ದೇನೆ, ನಾನು ಬ್ರಹ್ಮಚಾರಿಯಾಗಿ ಇರುತ್ತೇನೆ ಎನ್ನುವುದು. ಸರಿನಾ? ಇವೆರಡು ಪ್ರತಿಜ್ಞೆಗಳು ಅಂತ ಇರ್ತದೆ. ಇಷ್ಟು ಬರ್ಕೊಳ್ಳಿ ವಿದ್ಯಾರ್ಥಿಗಳೀಗ 3-4 ವಾಕ್ಯ ಮುಗಿತು. 8-10 ವಾಕ್ಯ. ಈ 8-10 ವಾಕ್ಯ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ಏನು ಮಾಡ್ತೀನಿ, ನಾನು ನಿಮಗೆ ಈ ಒಂದು ಉತ್ತರಗಳನ್ನು PDF ಮಾದರಿಯಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹೌದಾ? ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನೀಡಿರ್ತೀನಿ. ಈಗ ಸಂದರ್ಭವನ್ನು ನೋಡೋಣ ಬನ್ನಿ. ಸಂದರ್ಭ, ಮೊದಲೇ ಪ್ರಶ್ನೆ, ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ. ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ ಅಂತಿದೆ. ಉತ್ತರವನ್ನು ಬರ್ಕೊಳ್ಳಿ. ಈ ಮೇಲಿನ ವಾಕ್ಯವನ್ನು A.R. ಕೃಷ್ಣಶಾಸ್ತ್ರಿಯವರು ಬರೆದ ಭೀಷ್ಮ ಪ್ರತಿಜ್ಞೆ
ಇನ್ವರ್ಟೆಡ್ ಕಾಮದಲ್ಲಿ ಬರೀರಿ ಭೀಷ್ಮ ಪ್ರತಿಜ್ಞೆ. ಭೀಷ್ಮ ಪ್ರತಿಜ್ಞೆ ಇನ್ವರ್ಟೆಡ್ ಕಾಮದಲ್ಲಿ ಬರ್ಕೊಡ್ರಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಕೆಳಗಡೆ ಬರ್ಕೊಡ್ರಿ. ಈ ಮಾತನ್ನು ದಾಶರಾಜನು ದೇವರತನಿಗೆ ಹೇಳುತ್ತಾನೆ. ಕೆಳಗಡೆ ಸಂದರ್ಭ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ದೇವರತನು ತನ್ನ ತಂದೆಗೆ ಮಗಳನ್ನು ಮದುವೆ ಮಾಡಿಸಿಕೊಡಬೇಕೆಂದು ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡಬೇಕೆಂದು ದಾಶರಾಜನನ್ನು ಕೇಳಿದಾಗ ಅವನು ಈ ಮಾತನ್ನು ಹೇಳುತ್ತಾನೆ. ಇನ್ನು ಎರಡನೇ ಪ್ರಶ್ನೆಗೆ ಬನ್ನಿ. ಒಬ್ಬ ಮಗ ಮಗನಲ್ಲ ಇದಕ್ಕೆ ಉತ್ತರ ಬರ್ಕೊಳ್ಳಿ. ಈ ಮೇಲಿನ ವಾಕ್ಯವನ್ನು ಅದು ಸೇಮ್ ಇರ್ತದೆ. ಈ ಮೇಲಿನ ವಾಕ್ಯವನ್ನು AR ಕೃಷ್ಣಶಾಸ್ತ್ರಿಯವರು ಬರೆದ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಕೆಳಗಡೆ ಬರ್ಕೊಡ್ರಿ. ಈ ಮಾತನ್ನು ಶಂತನು ಮಹಾರಾಜನು ದೇವರತನಿಗೆ ಹೇಳುತ್ತಾನೆ. ಸಂದರ್ಭ ಬರ್ಕೊಡ್ರಿ. ಚಿಂತಾಮಗ್ನನಾಗಿದ್ದ ತಂದೆಯನ್ನು ಕಂಡು ದೇವರತನು ಅವನ ಚಿಂತನೆಗೆ ಕಾರಣವೇನೆಂದು ಕೇಳಿದಾಗ ಶಂತನು ಮಹಾರಾಜನು ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು ಮೂರನೇ ಪ್ರಶ್ನೆ ನೋಡ್ರಿ. ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ. ಉತ್ತರ ಬರ್ಕೊಳ್ಳಿ. ಈ ಮೇಲಿನ ವಾಕ್ಯವನ್ನು ಇದು ಸೇಮ್ ಇರ್ತದ. ಈ ಮೇಲಿನ ವಾಕ್ಯವನ್ನು AR ಕೃಷ್ಣಶಾಸ್ತ್ರಿಗಳವರು ಬರೆದ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಕೆಳಗಡೆ ಬರ್ಕೊಳ್ಳಿ. ಈ ಮಾತನ್ನು ದೇವರತನು ದಾಶರಾಜನಿಗೆ ಹೇಳುತ್ತಾನೆ. ಸಂದರ್ಭ. ದಾಶರಾಜನು ರಾಜ್ಯದ ವಿಚಾರವಾಗಿ ದೇವರತನ ಮಕ್ಕಳಿಂದ ಮುಂದೆ ತೊಂದರೆಯಾಗಬಹುದು ಎಂದು ಹೇಳಿದಾಗ ಅದನ್ನು ಕೇಳಿದ ದೇವರತನು ಈ ಮೇಲಿನಂತೆ ಹೇಳುತ್ತಾನೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ರಿ. ನೀನಾಗಿ ಸಾವನ್ನ ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ. ಉತ್ತರವನ್ನು ಬರ್ಕೊಳ್ಳಿ. ಈ ಮೇಲಿನ ವಾಕ್ಯವನ್ನು AR ಕೃಷ್ಣಶಾಸ್ತ್ರಿಯವರು ಬರೆದ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಕೆಳಗಡೆ ಈ ಮಾತನ್ನು ಶಂತನು ಮಹಾರಾಜನು ದೇವರತನಿಗೆ ಹೇಳುತ್ತಾನೆ. ಸಂದರ್ಭ. ಶಂತನು ಮಹಾರಾಜನು ತನ್ನ ಮಗ ಮಾಡಿದಂತಹ ತ್ಯಾಗವನ್ನು ಮೆಚ್ಚಿ ಇನ್ವರ್ಟೆಡ್ ಕಾಮದಲ್ಲಿ ಬರ್ಕೊಡ್ರಿ. ನೀನು ಸ್ವಚ್ಛಂದ ಮರಣನಾಗು, ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಸುತ್ತಾನೆ.
ಹರಸುತ್ತಾನೆ. ಇಲ್ಲಿಗೆ ಸಂದರ್ಭ ಮುಗಿತು. ಇನ್ನು ಭಾಷಾಭ್ಯಾಸ ನೋಡೋಣ ಬನ್ನಿ. ಭಾಷಾಭ್ಯಾಸದಲ್ಲಿ ಮೊದಲೇ ನೋಡಿ, ಬಿಡಿಸಿ ಸಂಧಿ ಹೆಸರಿಸಿರಿ ಅಂತಿದೆ. ಮೊದಲೇ ನೋಡ್ರಿ, ರಾಜ್ಯವಾಳು ಅಂತಿದೆ. ಉತ್ತರ ಏನು? ರಾಜ್ಯ ಅದಕ್ಕೆ ಆಳು, ರಾಜ್ಯವಾಳು ಅಂತಾಗತ್ತ. ವಕಾರಾಗಮ ಸಂಧಿ, ವಕಾರಾಗಮ. ಇನ್ನು ಗೀತೋಪದೇಶ ಅಂತಿದೆ. ಗೀತ ಅದಕ್ಕೆ ಉಪದೇಶ, ಉಪದೇಶ. ಗೀತೋಪದೇಶ ಅಂತಾಗತ್ತ. ಗುಣಸಂಧಿ, ಗುಣಸಂಧಿ. ಗೀತ ಅದಕ್ಕೆ ಉಪದೇಶ, ಗೀತೋಪದೇಶ, ಗುಣಸಂಧಿ. ಧರ್ಮಾರ್ಥ ಅಂತಿದೆ. ಧರ್ಮ ಅದಕ್ಕೆ ಅರ್ಥ, ಧರ್ಮಾರ್ಥ ಅಂತಾಗತ್ತ. ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ. ಇನ್ನು ಮುಂದಿನ ನೋಡ್ರಿ, ಆಸೆ ಆಗು ಅಂತಿದೆ. ಹೇಗೆ ಬರೀತೀರಿ? ಆಸೆ ಅದಕ್ಕೆ ಆಗು, ಯಕಾರಾಗಮ ಸಂಧಿ. ಇದು ಯಕಾರಾಗಮ, ಯಕಾರಾಗಮ ಸಂಧಿ. ಶಸ್ತ್ರಾಸ್ತ್ರ ಅಂತಿದೆ. ಶಸ್ತ್ರ ಅದಕ್ಕೆ ಅಸ್ತ್ರ, ಶಸ್ತ್ರಾಸ್ತ್ರ ಅಂತಾಗತ್ತ. ಸವರ್ಣ ದೀರ್ಘ ಸಂಧಿ. ಇದು ಯಾವುದು? ಸವರ್ಣ, ಸವರ್ಣ ದೀರ್ಘ ಸಂಧಿ. ದಿವ್ಯಾಂಬರ, ದಿವ್ಯ, ದಿವ್ಯ ಅದಕ್ಕೆ ಅಂಬರ, ದಿವ್ಯ ಅದಕ್ಕೆ ಅಂಬರ, ದಿವ್ಯಾಂಬರ. ಇದು ಕೂಡ ಸವರ್ಣ, ಇದು ಕೂಡ ಸವರ್ಣ ದೀರ್ಘ ಸಂಧಿ ಆಗಿರ್ತದೆ. ರಾಜ್ಯಾಧಿಕ ಆಳು, ರಾಜ್ಯವಾಳು, ವಕಾರಾಗಮ ಸಂಧಿ. ಗೀತ ಅದಕ್ಕೆ ಉಪದೇಶ, ಗೀತೋಪದೇಶ, ಗುಣಸಂಧಿ. ಧರ್ಮ ಅದಕ್ಕೆ ಅರ್ಥ, ಧರ್ಮಾರ್ಥ, ಸವರ್ಣ ದೀರ್ಘ ಸಂಧಿ. ಆಸೆ ಅದಕ್ಕೆ ಆಗು, ಆಸೆ ಆಗು, ಯಕಾರಾಗಮ ಸಂಧಿ. ಶಸ್ತ್ರ ಅದಕ್ಕೆ ಅಸ್ತ್ರ, ಶಸ್ತ್ರಾಸ್ತ್ರ, ಸವರ್ಣ ದೀರ್ಘ ಸಂಧಿ. ದಿವ್ಯ ಅದಕ್ಕೆ ಅಂಬರ, ದಿವ್ಯಾಂಬರ, ಸವರ್ಣ ದೀರ್ಘ ಸಂಧಿ. ಇನ್ನು ಮಾದರಿಯಂತೆ ಕೂಡಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಬೇಟೆ ಅಧಿಕಾಡು, ಬೇಟೆಯಾಡು ಅಂತಿದೆ. ಕಾಲ ಅದಕ್ಕೆ ಅನಂತರ, ಕಾಲಾನಂತರ, ಕಾಲಾನಂತರ. ರೂಪ ಅಧಿಕಂತರ, ರೂಪಾಂತರ. ತಂದೆ ಅಧಿಕನ್ನು, ತಂದೆಯನ್ನು, ತಂದೆಯನ್ನು. ಕ್ಷೇಮ ಅಧಿಕಾಗು, ಕ್ಷೇಮವಾಗು, ಕ್ಷೇಮವಾಗು. ಇನ್ನು ವಿದ್ಯಾರ್ಥಿಗಳೇ, ಕೆಳಗಡೆ ಪ್ರಶ್ನೆ ನೋಡ್ರಿ, ವಿರುದ್ಧ ಪದ ಬರೀರಿ ಅಂತ ಕೊಟ್ಟಿದ್ದಾರೆ. ವಿದ್ಯಾವಂತ, ವಿದ್ಯಾವಂತ ಅಂತಿದೆ. ಅವಿದ್ಯಾವಂತ, ಅವಿದ್ಯಾವಂತ. ಸದೃಶ್ಯ, ದೃಶ್ಯ, ಸದೃಶ್ಯ, ದೃಶ್ಯ. ಹಿಂದೆ, ಮುಂದೆ, ಹಿಂದೆ, ಮುಂದೆ. ಹಿರಿಯ, ಕಿರಿಯ, ಹಿರಿಯ, ಕಿರಿಯ. ಸುಖ, ದುಃಖ, ಸುಖ, ದುಃಖ. ಸ್ವಂತ ವಾಕ್ಯ ನಿಮ್ಮ ಹೋಮ್ವರ್ಕ್ ಮಾಡಿರಿ. ಇನ್ನು ಕೆಳಗಡೆ ನೋಡ್ರಿ, ಸಮನಾರ್ಥಕ ಪದಗಳನ್ನು ಬರೀರಿ ಅಂತ ಕೊಡ್ತಾ ಇದ್ದೇನೆ. ಸಮನಾರ್ಥಕಗಳು ಅನ್ನುವಂಥದ್ದು ಕಾಡು ಅಂದರೆ ವನ, ವನ ಅಥವಾ ಅರಣ್ಯ ಅಂತ ಹೇಳ್ತೀವಿ, ಅರಣ್ಯ. ತಂದೆ ಜನಕ, ಜನಕ ಅಥವಾ ಅಪ್ಪ ಅಂತ ಹೇಳ್ತೀವಿ. ಮಗ ಅಂದರೆ ಸುತ ಅಥವಾ ತನಯ ಅಂತ ಹೇಳ್ತೀವಿ, ತನಯ. ಸಾವು ಅಂದರೆ ಮರಣ, ಮರಣ ಅಥವಾ ಏನು ಹೇಳ್ತೀವಿ? ನಿಧನ ಅಂತ ಕೂಡ ಕರಿತೀವಿ, ನಿಧನ. ಸತ್ಯ ಅಂದರೆ ನಿಜ ಅಥವಾ ಖರೆ ಅಂತ ಹೇಳ್ತೀವಲ್ಲ, ಖರೆ. ವಿದ್ಯಾರ್ಥಿಗಳೇ, ಇದಿಷ್ಟಾಗಿತ್ತು ಈ ಒಂದು ಪಾಠದ ಪ್ರಶ್ನೋತ್ತರಗಳು. ಎಲ್ಲವನ್ನೂ ಕೂಡ ನಾನು ತಿಳಿಸಿದ್ದೀನಿ. 8-10 ವಾಕ್ಯ ಮಾತ್ರ ಏನಪ್ಪ ಅಂದರೆ ನಿಮ್ಗೆ PDF ರೂಪದಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಕೋಬೋದು. ನಿಮಗೇನಾದರೂ ಕೂಡ ಇನ್ನೂ ಡೌಟ್ಸ್ಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ನಾನು ಉತ್ತರಿಸ್ತೀನಿ. ಇಷ್ಟೊತ್ತು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.